ಹಾಯ್. ಸೊ ಇವತ್ತು ನಾನು ನನ್ನ ತಮ್ಮ ಇಬ್ಬರು ನ್ಯೂ ಬಿಯಲ್ಲಿ ಹುಡುಗ ಬಂದಿದ್ದೀವಿ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ತುಂಬ ದಿವಸದಿಂದ ಅಂದ್ಕೊತಿದ್ದೀವಿ. ಸೊ ಇವತ್ತು ಆ ದಿನ ಬಂದಿದೆ. ಸೊ ನ್ಯೂ ಬಿಯಲ್ಲಿ ಹೊಸ ಕೆಫೆ ಓಪನ್ ಆಗಿದೆ, ದ ಫ್ಲೋರ್ ಅಫೇರ್ ಅಂತ. ಆಂಬಿಯನ್ಸ್ ಅಂತೂ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ರೈಟ್ ಆಗಿದೆ. ಅಲ್ಲಿಂದ ವರ್ಕ್ ಫ್ರಮ್ ಕೆಫೆ ಕೂಡ ಮಾಡ್ಬೋದು. ಸೊ ನಾವು ಆರ್ಡರ್ ಮಾಡಿದ್ದು ಬ್ರೆಡ್ ಆಮ್ಲೆಟ್, ಕಟ್ಲೆಟ್, ವೆಜ್ ಕಟ್ಲೆಟು ಮತ್ತು ಒಂದು ಚಿಕನ್ ಸಾಸೇಜ್ ವಿತ್ ದ್ಯಾಟ್ ಬೀನ್ಸ್. ಅದು ಒಂಥರ ಸಾಸ್ ಥರನೇ, ಬಟ್ ಅಷ್ಟೇನು ನಂಗೆ ಇಷ್ಟ ಆಗಿಲ್ಲ. ಬಟ್ ರಿವ್ಯೂ ನನ್ನ ತಮ್ಮ ಹೇಳ್ತಾನೆ ನೋಡಿ. आमच्या साऊथ इंडियन बेस्ट फिल्म या ವಾಟ್ ಡು ಯು ಗೈಸ್ ಫೀಲ್? ಸೌತ್ ಇಂಡಿಯನ್ ಇಷ್ಟನಾ, ಈ ಥರ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಇಷ್ಟನಾ ಅಂತ ಕಮೆಂಟಲ್ಲಿ ಹೇಳಿ. ನಮಗಂತೂ ಓಕೆ ತಿನ್ಬೋದು. ಯಾ, ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ದೀಸ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್, ಬಟ್ ಯಾ, ಯಾವಾಗೋ ಒಂದ್ಸಲ ಜಸ್ಟ್ ಟು ಟ್ರೈ ಮೇ ಬಿ. ವಾಟ್ ಈಸ್ ದಿಸ್ ಕಾಲ್ಡ್? ಬೀನ್ಸ್. ಐ ಹ್ಯಾವ್ ನಾಟ್ ಟ್ರೈಡ್ ದಿಸ್. ತಿನ್ನೋಣ. ಆಮ್ಲೆಟು ಎಲ್ಲ ತಿಂದೆ, ಇದೊಂದು ತಿಂದಿಲ್ಲ. ನೋಪ್, ತುಂಬ ಟ್ಯಾಂಗಿ ಇದೆ. ಸಾರಿ, ದಿಸ್ ಇಸ್ ನಾಟ್ ಮೈ. ನೋ, ಇದನ್ನು ತಮ್ಮ ಕೊಡೋಣ, ಅವತ್ತು ತಿಂತಾನೆ. ಸೊ ಬ್ರೇಕ್ಫಾಸ್ಟ್ ತಿಂದ ತಕ್ಷಣ ಒಂದು ಡೆಸರ್ಟ್ ತಿನ್ನಬೇಕು ಅನಿಸ್ತು ಅಂತ ಈ ಚಾಕ್ಲೇಟ್ ಡೆಸರ್ಟ್ ಆರ್ಡ್ರ್ ಮಾಡಿದೆ. ಅದಾಗಿದ ತಕ್ಷಣ ನಾನು ನನ್ನ ತಮ್ಮ ಟ್ರಫಲ್ಸ್ಗೆ ಹೋದ್ವಿ ಪಾಸ್ತಾ ತಿನ್ನೋಣ ಅಂತ. ತುಂಬಾ ಕ್ರೇವಿಂಗ್ಸ್ ಇತ್ತು. ಸೊ ನಾವು ಆರ್ಡ್ರ್ ಮಾಡಿ ಟ್ರಫಲ್ಸಲ್ಲಿ ಈ ವೈಟ್ ಸಾಸ್ ಕ್ರೀಮಿ ಪಾಸ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಂತೂ ಡೆಫಿನೆಟಾಗಿ ನಿಮ್ಗೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಈ ಒಂದು ಪಾಸ್ತಾ ತಿನ್ನಲೇಬೇಕು, ಅದು ಎಸ್ಪೆಷಲಿ ಇನ್ ಟ್ರಫಲ್ಸ್. ಈ ಥರ ಫುಡ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.